Namaste, happy morning, all of you. Excellent morning, welcome back. Today, day 15. ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ನನ್ನ ಹೆಸರು ಗೋಪಿಕೃಷ್ಣ. ಸೊ ನಾವು ಈ ಒಂದು 28 days ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ಮಾಡ್ತಾ ಇದೀವಿ. ವಿ ಆರ್ ರೀಡಿಂಗ್ ದಿಸ್ ಬುಕ್, ದ ಮ್ಯಾಜಿಕ್, ರೌಂಡಾ ಬರ್ನೆ ಅವ್ರದ್ದು. ಇವತ್ತು ಡೇ 15, ಚಾಪ್ಟರ್ 15 ಅಲ್ಲಿ ಇದೀವಿ ನಾವು. 14 ಪ್ಲಸ್ ಡೇ 0 ಕೂಡ ಇತ್ತು. ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ಗೋ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಡೇ 0 ಇಂದ ಪ್ರತಿಯೊಂದು ನೋಡ್ಕೊಳ್ತಾ ಬನ್ನಿ. ಪ್ರತಿಯೊಂದೊಂದು ಪ್ರಾಕ್ಟೀಸ್ ಅಲ್ಲೂ ವಂಡರ್ಫುಲ್ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ ಪ್ರಾಕ್ಟೀಸಸ್ ಇದೆ. ಬಳಸಕ್ ಶುರು ಮಾಡಿ ಲೈಫಲ್ಲಿ ಮ್ಯಾಜಿಕಲಿ ನೀವು ಲೈಫಲ್ಲಿ ಬದಲಾವಣೆನ ನೋಡ್ತಾ ಬರ್ಬೋದು. ಅಂಡ್ ಇವತ್ತು ಡೇ 15 ಇದೆ. ಡೇ ಚಾಪ್ಟರ್ 15ಗೆ ಎಲ್ಲರಿಗೂ ವೆಲ್ಕಮ್. ಲೆಟ್ಸ್ ಸ್ಟಾರ್ಟ್. ಅಂಡ್ ಐ ಆಮ್ ಶೋರ್ ಇವತ್ತು ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ ಇದೆಲ್ಲ ನಿಮ್ಗೆ ಬೇಕಾಗಿರೋದೇ ಈ ಚಾಪ್ಟರ್. ಅದಕ್ಕೋಸ್ಕರ ನಿಮ್ಗೆ ಇದು ಸಿಗ್ತಾ ಇದೆ ಅಥವಾ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತ ಡೆಫಿನೆಟ್ ಆಗಿ ತಿಳ್ಕೊಳ್ಬಹುದು. ಯಾಕಂದ್ರೆ ಲಾ ಆಫ್ ಅಟ್ರಾಕ್ಷನ್ ಆಲ್ವೇಸ್ ವರ್ಕ್ಸ್. ಸೊ ಡೇ 15 ಚಾಪ್ಟರ್, ಮ್ಯಾಜಿಕಲಿ ಹೀಲ್ ಯುವರ್ ರಿಲೇಶನ್ಶಿಪ್ಸ್. ಮ್ಯಾಜಿಕಲಿ ಹೀಲ್ ಯುವರ್ ರಿಲೇಶನ್ಶಿಪ್. ನೋಡಿ, ರಿಲೇಶನ್ಶಿಪ್ ಅಂತ ಹೇಳಿದಾಗ ನಾವು ಅಂದ್ಕೊಳ್ತೀವಿ ನಮ್ಮ ಹಸ್ಬೆಂಡು, ವೈಫು, ಬ್ರದರ್, ಸಿಸ್ಟರ್, ತಂದೆ ತಾಯಿ ಅಥವಾ ಬರೇ ನಮಗೆ ಗೊತ್ತಿರೋರೆ ಅಂದ್ಕೊಳ್ಬಿಡ್ತೀವಿ. ಬಟ್ ಎಷ್ಟೋ ಸರಿ ಫ್ರೆಂಡ್ಸ್, ನಮ್ಮ ಜೊತೆ ನಾವು ಸಂಬಂಧ ಇಟ್ಕೊಂಡಿದೀವಿ ಅಂದ್ರೆ ವಿ ರಿಲೇಟ್ ಟು ಅವರ್ ಸೆಲ್ಫ್. ನಮ್ಮ ಜೊತೆ ನಾವು ಮಾತಾಡ್ಕೊಳ್ತೀವಿ, ನಮ್ಮ ಜೊತೆ ನಾವು ಆಲೋಚನೆ ಮಾಡ್ತೀವಿ, ನಮ್ಮ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ, ನಮ್ಮ ಜೊತೆ ನಾವು ಚಿಂತೆ ಮಾಡ್ತೀವಿ. ಸೊ ವಿ ಆರ್ ಇನ್ ವಿತ್ ರಿಲೇಶನ್ಶಿಪ್ ಟು ಅವರ್ ಸೆಲ್ಫ್ ಆಲ್ಸೋ. ಸೊ ನಮ್ಮ ಜೊತೆ ಕೂಡ ಇರೋ ಸಂಬಂಧ ನಾವೇನ್ ಮಾಡ್ಕೋಬೇಕು, ಹೀಲ್ ಮಾಡ್ಕೊಳ್ಬೇಕು. ಸೊ ಡೋಂಟ್ ಥಿಂಕ್ ದಟ್ ನಮ್ಮ ಸುತ್ತಮುತ್ತ ಇರೋರ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ. ಎಷ್ಟೋ ಜನ ನಿಮ್ ಜೊತೆ ನೀವು ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ಇದು ಸಂಬಂಧ ಪಡುತ್ತೆ ಈ ಚಾಪ್ಟರ್. ರೈಟ್, ಲೆಟ್ಸ್ ಸ್ಟಾರ್ಟ್. ನಾವು ಈ ಇಂಗ್ಲಿಷ್ ಬುಕ್ ನ ಕನ್ನಡದಲ್ಲಿ ಅನುವಾದ ಮಾಡಿ ಕನ್ನಡದಲ್ಲಿ ಕಲ್ತ್ಕೊಂಡು ಕನ್ನಡದಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಸೊ ಇವತ್ತು ಡೇ 15 ಚಾಪ್ಟರ್, ಮ್ಯಾಜಿಕಲಿ ಹೀಲ್ ಯುವರ್ ರಿಲೇಶನ್ಶಿಪ್. If you have a difficult or a broken relationship, or suffering from a broken heart, or hold any resentment or blame towards any person for anything, you can change it through gratitude. Gratitude will magically improve any difficult relationship, whether that person is a husband, wife, brother, sister, son, daughter, partner, boss, business client, work colleague, mother or mother-in-law, father-in-law, or parent, friend, or a neighbor, or self ನಾವು ಕೂಡ ಆಗಿರ್ಬೋದು. ಓಕೆ, ರೈಟ್. ಹಾಗೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಯಾವುದೇ ಒಂದು ಸಂಬಂಧ, ಯಾವುದೇ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ನಾವು ಗ್ರಾಟಿಟ್ಯೂಡ್ ಇಂದ ಅಂದ್ರೆ ಕೃತಜ್ಞತೆಯಿಂದ ನಾವು ಅದನ್ನ ಸರಿಪಡಿಸ್ಕೋಬಹುದು, ಹೀಲ್ ಮಾಡ್ಕೊಳ್ಬಹುದು. ನಾನು ನನ್ನ ಒಂದು ಮೈಂಡ್ ರಿಚುವಲ್ ಕಮ್ಯುನಿಟಿಯಲ್ಲಿ ಕೂಡ ನಾನು ಹೀಲಿಂಗ್ ಮಾಡಿಸ್ತೀನಿ. ಸೊ ಹೀಲಿಂಗ್ ಅಲ್ಲಿ ಡೆಫಿನೆಟ್ಲಿ ನಾನು ಗ್ರಾಟಿಟ್ಯೂಡ್ ನ ಬಳಸ್ತೀನಿ. ಪ್ರತಿದಿನ ಗ್ರಾಟಿಟ್ಯೂಡ್ ನ ಬರೆಸ್ತೀನಿ, ಗ್ರಾಟಿಟ್ಯೂಡ್ ನ ಮಾಡಿಸ್ತೀನಿ. ಸೋ ದಟ್ ಎಷ್ಟೋ ಸಂಬಂಧಗಳು ಗೊತ್ತೋ ಗೊತ್ತಿಲ್ಲದ್ರೆ ಹೀಲ್ ಆಗ್ತಾ ಬಂದ್ಬಿಡುತ್ತೆ. ದಿನಗಳಲ್ಲಿ ಎಷ್ಟೋ ಬದಲಾವಣೆ, ಚೇಂಜಸ್ ಕಾಣ್ತಾ ಬರುತ್ತೆ ಬಿಕಾಸ್ ಆಫ್ ಗ್ರಾಟಿಟ್ಯೂಡ್. ಸೊ ಗ್ರಾಟಿಟ್ಯೂಡ್ ಹ್ಯಾಸ್ ದಟ್ ಪವರ್. ಅದು ಯಾರೇ ಆಗಿರ್ಬೋದು, ಹಸ್ಬೆಂಡ್, ವೈಫ್, ಬ್ರದರ್, ಸಿಸ್ಟರ್, ಮದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಯಾರೇ ಯಾವುದೇ ಸಂಬಂಧ ಆಗಿರ್ಬೋದು ಅಥವಾ ನಮ್ಮ ಜೊತೆ ಇರೋ ಸಂಬಂಧ ಆಗಿರ್ಬೋದು, ವಿತ್ ಗ್ರಾಟಿಟ್ಯೂಡ್ ರಿಲೇಶನ್ಶಿಪ್ಸ್ ಹೀಲ್ ಆಗುತ್ತೆ, ಚೇಂಜ್ ಆಗುತ್ತೆ. When we are faced with a difficult relationship or a challenging situation in a relationship, in almost all cases, we are not in the least bit grateful for the other person. Instead, we are busy blaming the other person for the problems we have with them. And that means we don't have shred our gratitude. So blame is never going to make a relationship better, and it's never going to make life better. In fact, the more you blame, the worse relationship gets, and the worse your life gets. ನೋಡಿ, ಅರ್ಥ ಮಾಡ್ಕೊಳ್ಳೋಣ. ನಾವು ರಿಲೇಶನ್ಶಿಪ್ ಅಲ್ಲಿ ಸರಿ ಇಲ್ಲ ಅಥವಾ ಡಿಫಿಕಲ್ಟಿ ಫೈಂಡ್ ಮಾಡ್ತಾ ಇದೀವಿ ಅಥವಾ ಏನೋ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದೀವಿ ಸಂಬಂಧಗಳಲ್ಲಿ ಅಂತ ಹೇಳಿದ್ರೆ ಅರ್ಥ ನಾವು ಹೆಚ್ಚಿಗೆ ಬ್ಲೆಸ್ಸಿಂಗ್ಸ್ ಅಥವಾ ಹೆಚ್ಚಿಗೆ ನಾವೇನ್ ಮಾಡ್ತಾ ಇಲ್ಲ, ಗ್ರಾಟಿಟ್ಯೂಡ್ ನ ಕೊಡ್ತಾ ಇಲ್ಲ, ಏನೋ ಕೃತಜ್ಞತೆನ ಸಲ್ಲಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅರ್ಥ ನಾವ್ ಏನ್ ನೋಡ್ತಾ ಇದೀವಿ, ಏನ್ ಪ್ರಾಬ್ಲಮ್ಸ್ ಇದೆ ಬ್ಲೇಮ್ ಮಾಡ್ತಾ ಇದೀವಿ. ನಿನ್ನಲ್ಲಿ ಅದ್ ಸರಿ ಇಲ್ಲ, ಇವರಲ್ಲಿ ಇದ್ ಸರಿ ಇಲ್ಲ, ಇವ್ರು ಹಿಂಗ್ ಮಾಡಿದ್ರು, ಅವ್ರು ಹಂಗ್ ಮಾಡಿದ್ರು ಅಂತ ಹೇಳಿ ವಿ ಆರ್ ಓನ್ಲಿ ಲುಕಿಂಗ್ ಅಟ್ ದ ಪ್ರಾಬ್ಲಮ್ಸ್ ಆರ್ ಮಿಸ್ಟೇಕ್ಸ್. ಏನ್ ಸರಿ ಇಲ್ಲ ಅದನ್ನ ನೋಡ್ತಾ ಇದೀವಿ, ಬ್ಲೇಮ್ ಗೇಮ್ ಮಾಡ್ತಾ ಇದೀವಿ ನಾವು. ಸೊ ಅದರಿಂದ ಏನಾಗ್ತಾ ಇದೆ, ರಿಲೇಶನ್ಶಿಪ್
ಇನ್ನ ಸುಧಾರಣೆ ಆಗೋದ್ ಬಿಡಿ, ಇನ್ನ ಹಾಳಾಗದೇ ಜಾಸ್ತಿ. ಸೊ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾದ್ರೇನು, ನಾವು ಅದನ್ನ ಸ್ಟಾಪ್ ಮಾಡಿ ಗ್ರಾಟಿಟ್ಯೂಡ್ ನ ಸಲ್ಸಕ್ ಶುರು ಮಾಡಬೇಕು. ಓಕೆ, ವೆದರ್ ಇಟ್ಸ್ ಅ ಕರೆಂಟ್ ರಿಲೇಶನ್ಶಿಪ್ ಆರ್ ಅ ಪಾಸ್ಟ್ ರಿಲೇಶನ್ಶಿಪ್, ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಹ್ಯಾವ್ ಹಾರ್ಬರ್ bad feelings towards another person, practicing gratitude will eliminate those feelings. Why would you want to remove your bad feelings about another person? Question mark. ನೋಡಿ, ಈಗ ಪ್ರೆಸೆಂಟ್ ಯಾವ್ದಾದ್ರು ಸಂಬಂಧದಲ್ಲಿ ನೀವು ಇರ್ಬೋದು, ಅಥವಾ ವ್ಯಕ್ತಿ ಇಲ್ದಿರಾನು ಇರ್ಬೋದು, ಪಾಸ್ಟ್ ಅಲ್ಲಿ ಯಾವ್ದಾದ್ರು ಸಂಬಂಧಗಳಿರ್ಬೋದು, ಪ್ರತಿಯೊಂದನ್ನು ನಾವು ಏನ್ ಮಾಡ್ಕೋಬೇಕು, ಹೀಲ್ ಮಾಡ್ಕೋಬೇಕು, ಸರಿಪಡಿಸ್ಕೊಳ್ಬೇಕು. ಯಾಕೆ ತಿಳ್ಕೊಳ್ಳೋಣ. ಹೋಲ್ಡಿಂಗ್ ಆನ್ ಟು ಆಂಗರ್ ಇಸ್ ಲೈಕ್ grasping a hot coal with intent of throwing it at the someone else. You are the one who gets burnt. ಗೌತಮ ಬುದ್ಧದ ಒಂದು ಕೋಟ್ ಇದು. ನೋಡಿ, ಗೌತಮ ಬುದ್ಧ ಏನ್ ಹೇಳ್ತಾರಪ್ಪ ಅಂದ್ರೆ, ನಾವು ಯಾರನ್ನಾದ್ರೂ ಬೈಕೊಳ್ತೀವಿ ಅಥವಾ ಅವ್ರ ಜೊತೆ ಜಗಳ ಮಾಡ್ತಾ ಇದೀವಿ ಅಥವಾ ಅವ್ರನ್ನ ಹೇಟ್ ಮಾಡ್ತಾ ಇದೀವಿ, ದ್ವೇಷಿಸ್ತಾ ಇದೀವಿ ಅಂತ ಹೇಳಿದ್ರೆ, ಇಟ್ಸ್ ವೆರಿ ಸಿಂಪಲ್ ದಟ್ ವಿ ಆರ್ ಹೋಲ್ಡಿಂಗ್ ಅ ಹಾಟ್ ಕೋಲ್. ನಮ್ಮ ಕೈಯಲ್ಲಿ ಒಂದು ಸುಡ್ತಾ ಇರುವಂತಹ ಬೆಂಕಿಯ ಕೆಂಡವನ್ನ ಕೈಯಲ್ಲಿ ಇಟ್ಕೊಂಡಿರೋ ತರ. ಅದರಿಂದ ಅವ್ರಿಗೆ ಹಾಕಕ್ಕಿನ ಮೊದಲು ನಮ್ ಕೈಯೇ ಸುಡುತ್ತೆ, ನಾವೇ ಸುಡ್ತೀವಿ. ಸೊ ದಟ್ಸ್ ದ ಕೋಟ್ ಆಫ್ ಗೌತಮ ಬುದ್ಧ. ಅರ್ಥ ಮಾಡ್ಕೊಳ್ಳಿ. ಬ್ಯಾಡ್ ಫೀಲಿಂಗ್ಸ್ ಅಬೌಟ್ ಅದರ್ ಪರ್ಸನ್ ಬರ್ನ್ಸ್ ಯುವರ್ ಲೈಫ್, ಬಟ್ ಗ್ರಾಟಿಟ್ಯೂಡ್ ವಿಲ್ ಎಲಿಮಿನೇಟ್ ದೆಮ್. ನೋಡಿ, ನಾವು ಬೇರೆಯವ್ರಿಗೆ ತಪ್ಪು ಕಂಡಿಡಿತಾ ಇದೀವಿ, ಬೇರೆಯವ್ರಿಗೆ ಬೈಕೊಳ್ತಾ ಇದೀವಿ, ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಮಿಸ್ಟೇಕ್ಸ್ ನ ಕಂಡಿಡಿತಾ ಇದೀವಿ ಅಂದ್ರೆ ಫಸ್ಟ್ ನಮ್ಮ ಲೈಫು ಕೂಡ ಹಾಳಾಗ್ತಾ ಇದೆ ಅಂತ ಅರ್ಥ. ಸೊ ಗ್ರಾಟಿಟ್ಯೂಡ್ ಏನ್ ಮಾಡುತ್ತೆ, ಅದನ್ನೆಲ್ಲ ದೂರ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಅನ್ ಎಕ್ಸ್ ಪಾರ್ಟ್ನರ್ ಹೂ ಈಸ್ ಕನೆಕ್ಟೆಡ್ ಟು ಯು ಥ್ರೂ ಯುವರ್ ಚಿಲ್ಡ್ರನ್ ಅಂಡ್ ದ ರಿಲೇಶನ್ಶಿಪ್ isn't good, look at your children's face and realize that they wouldn't have be alive if it wasn't your ex-partner. Your children's lives are one of the most precious gift you have. Look at your children and give thanks to your ex-partner for their lives every single day, as well as bringing peace and harmony to the relationship. Through your example, you will be teaching your children the greatest tool for their life, gratitude. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅವರು ಎಕ್ಸ್ ಪಾರ್ಟ್ನರ್ ಬಗ್ಗೆ. ಅಂದ್ರೆ ಲೆಟ್ಸ್ ಸೇ ಇನ್ ಕೇಸ್ ಡೈವರ್ಸ್ ಆಗೋಗಿದೆ ಅನ್ನೋದಾದ್ರೆ ಎಕ್ಸ್ ಪಾರ್ಟ್ನರ್ ಬಗ್ಗೆ ಹೇಗೆ ನಾವು ನೋಡ್ಬೇಕು, ಹೇಗೆ ಗ್ರಾಟಿಟ್ಯೂಡ್ ನ ಕೊಡ್ಬೇಕಂತ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಲುಕ್ ಅಟ್ ದ ಫೇಸ್ ಆಫ್ ಅ ಚಿಲ್ಡ್ರನ್, ಮಕ್ಕಳ ಒಂದು ಮುಖ ನೋಡಿ. ಥಿಂಕ್, ಎಕ್ಸ್ ಪಾರ್ಟ್ನರ್ ಅವ್ರು ಇರ್ಲಿಲ್ಲ ಅಂದಿದ್ರೆ ನನಗೆ ಈ ಮಕ್ಳು ಸಿಗ್ತಾ ಇದ್ರ, ನಮ್ಗೆ ಈ ಲೈಫ್, ನನ್ನ ಲೈಫಲ್ಲಿ ಮಕ್ಳು ಇರ್ತಾ ಇದ್ರ ಅಥವಾ ಇವ್ರು ಸಿಗ್ತಾ ಇದ್ರ. ಸೊ ಬಿಕಾಸ್ ಆಫ್ ದೆಮ್ ವಿ ಹ್ಯಾವ್ ಅ ಬ್ಯೂಟಿಫುಲ್ ಚಿಲ್ಡ್ರನ್ ಅಂಡ್ ಒಳ್ಳೆ ಬ್ಯೂಟಿಫುಲ್ ಮೂಮೆಂಟ್ಸ್ ಇತ್ತು, ಡೇಸ್ ಇತ್ತು. ಅಂಡ್ ಇವತ್ತಿನ ದಿನ ನಾನು ನೆಮ್ಮದಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ, ನನ್ನ ಜೀವನ ನಾನು ನಡೆಸ್ತಾ ಇದ್ದೀನಿ ಅಂದ್ರೆ ಅವರು ನನಗೆ ಬಿಟ್ಕೊಟ್ಟಿದ್ದಕ್ಕೆ ನಾನು ನಡೆಸ್ತಾ ಇರಕ್ಕೆ ಸಾಧ್ಯ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ದಟ್ ಅಂತ ಹೇಳಿ ಏನು ಒಳ್ಳೇದಿದೆ ಅದಕ್ಕೆ ಗ್ರಾಟಿಟ್ಯೂಡ್ ನ ಸಲ್ಲಿಸ್ಬೇಕು. ಇನ್ಸ್ಟೆಡ್ ನಾವೇನ್ ಮಾಡಬಾರ್ದು, ಅವ್ರು ಹಂಗ್ ಮಾಡ್ಬಿಟ್ರು, ನನ್ನ ಜೀವನದಲ್ಲಿ ಹಿಂಗ್ ಮಾಡ್ಬಿಟ್ರು ಅಂತ ಹೇಳಿ ಬೈಕೊಳ್ಳೋದ್ಕಿನ್ನ ಅಥವಾ ಬ್ಲೇಮ್ ಮಾಡೋದಕ್ಕಿನ್ನ ಲುಕ್ ಅಟ್ ದ ಪಾಸಿಟಿವ್ ಸೈಡ್ ಅಂಡ್ ಗಿವ್ ಗ್ರಾಟಿಟ್ಯೂಡ್. ಆರ್ if you are suffering from a broken heart or a grief due to a relationship having ended, you can use gratitude's magical power to transform your pain. Gratitude magically transforms emotional pain into healing and happiness faster than anything else. And the story of my parent is a perfect example of that. ಓಕೆ, ಯಾವ್ದಾದ್ರು ಒಂದು ಸಂಬಂಧದಲ್ಲಿ ಪೇನ್ ಇದೆ, ದುಃಖ ಇದೆ, ನೋವಿದೆ ಅನ್ನೋದಾದ್ರೆ ಗ್ರಾಟಿಟ್ಯೂಡ್ ಹೀಲಿಂಗ್ ತರ ವರ್ಕ್ ಆಗುತ್ತೆ, ಮ್ಯಾಜಿಕ್ ತರ ವರ್ಕ್ ಆಗುತ್ತೆ, ನೋವನ್ನೆಲ್ಲ ದೂರ ಮಾಡುತ್ತೆ ಅಂಡ್ ಖುಷಿ ಕೊಡುತ್ತೆ, ಇನ್ಸ್ಟೆಡ್ ಹ್ಯಾಪಿನೆಸ್ ಕೊಡುತ್ತೆ ಗ್ರಾಟಿಟ್ಯೂಡ್. ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಮದರ್ದು. ಮೈ ಮದರ್ ಅಂಡ್ ಫಾದರ್ ಫೆಲ್ ಇನ್ ಲವ್ ವಿತ್ ಈಚ್ ಅದರ್ virtually at first sight. From the moment they met, they were truly grateful to be with each other, and they had a most beautiful marriage I have ever seen. ಅವರ ತಂದೆ ತಾಯಿ ಬಗ್ಗೆ ಹೇಳ್ತಾ ಇದ್ದಾರೆ. When my father died, my mother understandably suffered from enormous grief. After months of suffering, she began to use gratitude's magical power, and despite her immense grief and pain, she looked for things to be grateful for. She began with the past, and she recalled all the wonderful times of happiness she had received through the decades with my father. Then she took a next big step, and she looked for the things to be grateful for in the future.
One by one, she found them. She found or remembered those she had always wanted to be, but didn't have time to do when my father was alive. And with this courageous step of gratitude, opportunities to fulfill her dreams magically poured in, and her life became rich with happiness again. The magical power of gratitude gave my mother a new life. ನೋಡಿ, ತಾಯಿ ಬಗ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ತಂದೆ ಜೊತೆ ಹೇಗೆ ಬ್ಯೂಟಿಫುಲ್ ಮೂಮೆಂಟ್ಸ್ ಇತ್ತು, ಒಳ್ಳೆ ಸಂಬಂಧದಲ್ಲಿ ಒಳ್ಳೆ ಇದಾಗಿತ್ತು. ಬಟ್ ತಂದೆ ತೀರ್ಕೊಂಡ ಮೇಲಿಂದ ಹೇಗೆ ಅವರು ಒಂದು ಬೇಜಾರಲ್ಲಿದ್ರು, ದುಃಖದಲ್ಲಿದ್ರು, ಬಟ್ ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಇಂದ ಏನ್ ಮಾಡಿದ್ರು, ಅವರು ಆ ಒಂದು ದುಃಖದಿಂದ ಹೊರಗಡೆ ಬಂದ್ರು. ಲೈಫಲ್ಲಿ ಹಳೆ ಅಂದ್ರೆ ತಂದೆ ಜೊತೆ ಹೇಗೆ ಒಳ್ಳೆ ಒಂದು ಮೂಮೆಂಟ್ಸ್ ಇತ್ತು ಅದನ್ನ ನೋಡ್ತಾ, ನೆನಪಿಸ್ಕೊಳ್ತಾ, ಥ್ಯಾಂಕ್ ಯು ಕೊಡ್ತಾ ಏನ್ ಮಾಡಿದ್ರು, ಹ್ಯಾಪಿನೆಸ್ ನ ಕಟ್ಕೊಳ್ಳೋಕೆ ಶುರು ಮಾಡಿದ್ರು. ಹಾಗೆ ಫ್ಯೂಚರ್ ಹೇಗಿರ್ಬೇಕು ಅನ್ನೋದು ಕೂಡ ನೋಡ್ತಾ, ವಿತ್ ದ ಪವರ್ ಆಫ್ ಗ್ರಾಟಿಟ್ಯೂಡ್ ಇರೋ ಲೈಫ್ ಅನ್ನ ಏನ್ ಮಾಡಿದ್ರು, ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ದಟ್ ಇಸ್ ದ ಪವರ್ ಆಫ್ ಗ್ರಾಟಿಟ್ಯೂಡ್. ಫಾರ್ ಟುಡೇಸ್ ಮ್ಯಾಜಿಕಲ್ ಪ್ರಾಕ್ಟೀಸ್, ಯು ಆರ್ ಗೋಯಿಂಗ್ ಟು look for a hot coal that is burning your life and literally turn it into gold through gratitude. Choose one difficulty, problematic, or a broken relationship that you want to improve. It does not matter whether the person is currently in your life or if it is a past relationship and the person is no longer in your life. ನೋಡಿ, ಇವತ್ತಿನ ಪ್ರಾಕ್ಟೀಸ್ ಏನಪ್ಪಾ ಅಂತ ಹೇಳಿದ್ರೆ, ನೀವು choose a problem, difficulty in any relationship. ನಿಮ್ಮ ಕೈಲಿ ಯಾವ್ದಾದ್ರು ಒಂದು ಚಾರ್ಕೋಲ್, ಬಿಸಿ ಕೆಂಡ ಇಟ್ಕೊಂಡಿದ್ದೀರಾ ಅಂದ್ರೆ, ಆ ಒಂದು ಫೀಲಿಂಗ್ಸ್ ನ ಅಥವಾ ಒಂದು ಯಾರಾದ್ರೂ ವ್ಯಕ್ತಿ ಆ ರಿಲೇಶನ್ಶಿಪ್ ನ ಕಂಡಿಡ್ಕೊಳ್ಳಿ, ನೋಡಿ, ಯೋಚನೆ ಮಾಡಿ. ಇವತ್ತು ಆ ಒಂದು ಚಾರ್ಕೋಲ್ ನ ಏನ್ ಮಾಡಿ, ಗೋಲ್ಡನ್ ಬಾಲ್ ಆಗಿ ಕನ್ವರ್ಟ್ ಮಾಡಬೇಕು. ಯಾವ್ದ್ರಿಂದ? ವಿತ್ ಗ್ರಾಟಿಟ್ಯೂಡ್ ಇಂದ. ಅರ್ಥ ಆಗ್ತಾ ಇದೆಯಾ? ಯಾವ್ದಾದ್ರು ರಿಲೇಶನ್ಶಿಪ್, ಅದು ಪ್ರೆಸೆಂಟ್ ಕರೆಂಟ್ ರಿಲೇಶನ್ಶಿಪ್ ಇರ್ಬೋದು, ಅವ್ರ ಎಕ್ಸ್ ರಿಲೇಶನ್ಶಿಪ್ ಇರ್ಬೋದು, ಅವ್ರ ಆ ವ್ಯಕ್ತಿ ನಿಮ್ ಜೀವನದಲ್ಲಿ ಇರ್ಬೋದು, ಇವಾಗ ಇಲ್ದಿರಾನು ಇರ್ಬೋದು. ಬಟ್ ಅದನ್ನ ಸರಿಪಡಿಸ್ಕೋಬೇಕಂದ್ರೆ ಹೇಗೆ ಅಂತ ತಿಳ್ಕೊಳ್ಳೋಣ. ಸಿಟ್ ಡೌನ್ ಅಂಡ್ ಮೇಕ್ ಅ ರಿಟನ್ ಲಿಸ್ಟ್ ಆಫ್ 10 ಥಿಂಗ್ಸ್ ಯು ಆರ್ ಗ್ರೇಟ್ಫುಲ್ ಅಬೌಟ್ ದ ಪರ್ಸನ್ ಯು ಹ್ಯಾವ್ ಚೋಸನ್. ಥಿಂಕ್ ಬ್ಯಾಕ್ ಥ್ರೂ ದ ಹಿಸ್ಟ್ರಿ ಆಫ್ ರಿಲೇಶನ್ಶಿಪ್ and list the great things about the person or the great things you received from the relationship. The easiest way to do this is think back the ways things were before the relationship deteriorated or ended. Okay, if the relationship was never good, then think hard about any good qualities in the person because they are there. Okay, now ಆ ಒಂದು ಸಂಬಂಧ ನೀವು ಚೂಸ್ ಮಾಡ್ಕೊಂಡ್ಮೇಲಿಂದ ಅಥವಾ ಪರ್ಸನ್ ಚೂಸ್ ಮಾಡ್ಕೊಂಡ್ಮೇಲಿಂದ ಕುತ್ಕೊಳ್ಳಿ ಒಂದು ಜಾಗದಲ್ಲಿ ಆರಾಮಾಗಿ. ಸಿಟ್ ಡೌನ್ ಇನ್ ಅ ಪ್ಲೇಸ್ ಅಂಡ್ ಥಿಂಕ್ ಅಬೌಟ್ 10 ಗುಡ್ ಹ್ಯಾಪಿ ಮೂಮೆಂಟ್ಸ್ ಅಬೌಟ್ ದ ರಿಲೇಶನ್ಶಿಪ್. ಎಂಡ್ ಆಗ್ತಿನ ಮೊದಲು ಏನೆಲ್ಲ ಚೆನ್ನಾಗಿತ್ತು, ಏನೆಲ್ಲ ಒಳ್ಳೊಳ್ಳೆ ಮೂಮೆಂಟ್ಸ್ ಇತ್ತು, ಅದನ್ನ ನೆನಪಿಸ್ಕೊಳ್ಳಿ. ಲಿಸ್ಟ್ ಮಾಡ್ಬೇಕು 10 ಒಳ್ಳೆ ಮೂಮೆಂಟ್ಸ್ ನ. ಸರ್, ಅಂತ ಯಾವ್ದು ಒಳ್ಳೆ ಮೂಮೆಂಟ್ಸ್ ಇರ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಸೊ ಅದಕ್ಕೂ ಹೇಳ್ತಾ ಇದಾರೆ. ಓಕೆ, ಇನ್ ಕೇಸ್ ಒಳ್ಳೆ ಮೂಮೆಂಟ್ಸ್ ಸಿಕ್ಕಿಲ್ಲ, ಯಾವಾಗ್ಲೂ ಪ್ರಾಬ್ಲಮ್ಸ್ ಎಲ್ಲ ಇದ್ವಿ ಅಂತ ಯಾವ್ದು ಮೂಮೆಂಟ್ಸ್ ಇರ್ಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ಎಫರ್ಟ್ ಹಾಕಿ ಆ ವ್ಯಕ್ತಿಲಿ ಏನ್ ಒಳ್ಳೆ ಕ್ವಾಲಿಟೀಸ್ ಇದೆ ಅನ್ನೋದ ಯೋಚನೆ ಮಾಡಿ ಆ ಕ್ವಾಲಿಟೀಸ್ ನಾದ್ರೂ ಥಿಂಕ್ ಮಾಡಿ ಮೆನ್ಷನ್ ಮಾಡಕ್ ಶುರು ಮಾಡ್ಬೇಕು. ದಿಸ್ ಮ್ಯಾಜಿಕಲ್ ಪ್ರಾಕ್ಟೀಸ್ ಈಸ್ ನಾಟ್ ಅಬೌಟ್ ಹೂ ಈಸ್ ರೈಟ್ ಆರ್ ರಾಂಗ್. ನೋ ಮ್ಯಾಟರ್ ವಾಟ್ ಯು ಫೀಲ್ someone has done to you, no matter what someone said or didn't do, you can magically heal the relationship and you don't need the other person in order to heal it. ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳೋಣ. ಕೆಲವರೆಲ್ಲ ತರ್ಕ ಮಾಡಕ್ ಹೋಗ್ತಾರೆ, ಯಾರ್ ಸರಿ ಯಾರ್ ತಪ್ಪು, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗ್ ಹೇಳ್ಬಿಟ್ರು, ಅದಂಗ್ ಹೇಳ್ಬಿಟ್ರು ನನಗೆ, ಈ ರೀತಿ ನಾನ್ ಸರಿ ಇದ್ದೆ ಅವ್ರು ತಪ್ಪಿದ್ರು, ಅದೆಲ್ಲ ಬಿಟ್ಬಿಡೋಣ, ಅದೆಲ್ಲ ಬೇಡ, ಅದೆಲ್ಲ ಲೆಕ್ಕ ಹಾಕೋದ್ ಬೇಕಾಗಿಲ್ಲ. ಸೊ ಗ್ರಾಟಿಟ್ಯೂಡ್ ನ ಬರೆಯೋದಂದ್ರೆ ಅರ್ಥ ಅವ್ರೇನ್ ಮಾಡಿದ್ರು, ಅವ್ರೇನ್ ಮಾಡಿಲ್ಲ, ಅವ್ರೇನ್ ತಪ್ಪು ಮಾಡಿದ್ರು ಕಂಡಿಡಿಯೋದಲ್ಲ. ಸ್ಟಾಪ್ ದಟ್, ಅದಲ್ಲ ಆಕ್ಚುಲಿ, ರೈಟ್? ಸೊ ಮ್ಯಾಜಿಕಲ್ ಹೀಲಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ, ಇಟ್ ಈಸ್ ನಾಟ್ ದಟ್ ಅವ್ರು ಮಾಡ್ಬೇಕು ಹೀಲಿಂಗ್ ಅನ್ನೋದು ಅವಶ್ಯಕತೆ ಇಲ್ಲ, ಅಥವಾ ಅವ್ರು ಇದರಲ್ಲಿ ಅಲೈನ್ ಆಗ್ಬೇಕು ಅಥವಾ ಇದನ್ನ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದಲ್ಲ. ನೀವು ಮಾಡಕ್ ಶುರು ಮಾಡಿದ್ರೆ ಸಾಕು, ಅವರಲ್ಲಿ ಬದಲಾವಣೆ ಆಗಕ್ ಶುರು ಆಗುತ್ತೆ. ಬಿಕಾಸ್ ಹೀಲಿಂಗ್ ವರ್ಕ್ಸ್, ವಿ ಆರ್ ಆಲ್ ಕನೆಕ್ಟೆಡ್, ನಾವೆಲ್ಲ ಕನೆಕ್ಟೆಡ್ ಆಗಿದೆ, ಎನರ್ಜಿ ಇಸ್ ಕನೆಕ್ಟೆಡ್, ರೈಟ್? There's a gold in every relationship, even the difficult ones. And to bring riches to all your relationship and your life, you have to find the gold.
As you dig and discover a nugget of gold, write it down, address the person by name and express your sentence in gratitude. ನೋಡಿ, ಪ್ರತಿಯೊಂದು ರಿಲೇಶನ್ಶಿಪ್ ಅಲ್ಲೂ ಎಲ್ಲೋ ಒಂದ್ ಕಡೆ ಚಿನ್ನ, ಗೋಲ್ಡ್ ಅಡಗಿರುತ್ತೆ. ಗೋಲ್ಡ್ ನಮ್ಗೆ ಹಾಗೆ ಸಿಗೋದಿಲ್ಲ ಭೂಮಿ ಮೇಲೆ. ಎಲ್ಲಿರುತ್ತದು? ಡೀಪ್ ಒಳಗಡೆ ಗಣಿಗಳಲ್ಲಿರುತ್ತೆ. ಸೊ ಗಣಿನ ಏನ್ ಮಾಡ್ಬೇಕು? ಅಗದು ಡಿಗ್ ಮಾಡಿ ತೆಗಿಬೇಕಾಗತ್ತೆ. ಹಾಗೆ ಸಂಬಂಧಗಳಲ್ಲೂ ಅಷ್ಟೇ ಒಳ್ಳೆ ಮೂಮೆಂಟ್ಸು, ಒಳ್ಳೆ ಕ್ವಾಲಿಟೀಸು ಒಳಗಡೆ ಅಡಗಿರುತ್ತೆ. ನಾವು ಅದನ್ನ ಹುಡುಕಿ ತೆಗಿಬೇಕು. ಸೊ ಇವತ್ತಿನ ದಿನ ಯಾವ ಸಂಬಂಧ ಅಥವಾ ಯಾವ ಪರ್ಸನ್ ನೀವು ಹೀಲ್ ಮಾಡ್ಬೇಕು ಅಥವಾ ಸಂಬಂಧ ಸರಿ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ, ಆ ವ್ಯಕ್ತಿನ ಫಸ್ಟ್ ಚೂಸ್ ಮಾಡ್ಕೊಳ್ಳಿ ಅಥವಾ ಸಂಬಂಧ ಚೂಸ್ ಮಾಡ್ಕೊಳ್ಳಿ. ಒಂದ್ ಕಡೆ ಕೂತ್ಕೊಳ್ಳಿ, ಥಿಂಕ್ ಮಾಡಿ ಏನೆಲ್ಲ ಒಳ್ಳೊಳ್ಳೆ ಕ್ವಾಲಿಟೀಸ್, ಒಳ್ಳೊಳ್ಳೆ ಮೂಮೆಂಟ್ಸ್ ಇತ್ತು ಅಂತ ಹೇಳ್ಬಿಟ್ಟು 10 ಲಿಸ್ಟ್ ಮಾಡ್ಬೇಕು. ಹೇಗ್ ಲಿಸ್ಟ್ ಮಾಡ್ತೀರಾ? ಡಿಗ್ ಮಾಡ್ತೀರಾ, ಯೋಚನೆ ಮಾಡ್ತೀರಾ, ಥಿಂಕ್ ಮಾಡ್ತೀರಾ, ಪಾಸ್ಟ್ ಅಲ್ಲಿ ಹೋಗ್ತೀರಾ, ಏನೇನೆಲ್ಲ ಒಳ್ಳೊಳ್ಳೆ ಮೂಮೆಂಟ್ಸ್ ಇತ್ತು, ಒಳ್ಳೆ ಕ್ವಾಲಿಟಿ ಟೈಮ್ ಇತ್ತು, ಎಲ್ಲಾನು ಡಿಗ್ ಮಾಡ್ತೀರಾ, ಗೋಲ್ಡ್ ನ ಹುಡುಕಿ ತೆಗಿತೀರಾ. ಓಕೆ, ಏನ್ ಬರಿಬೇಕು ಕೇಳಿಸ್ಕೊಳ್ಳಿ ಕ್ಲೀನ್ ಆಗಿ. ನೇಮ್, ಪರ್ಸನ್ ನೇಮ್ ನ ನೀವು ಹೇಳ್ಬೇಕು ಅಥವಾ ಬರಿಬೇಕು. ಓಕೆ, ನೇಮ್, ಐ ಆಮ್ ಗ್ರೇಟ್ಫುಲ್ ಫಾರ್ ವಾಟ್. ಓಕೆ, ನೇಮ್. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಜಾನ್, ಐ ಆಮ್ ಗ್ರೇಟ್ಫುಲ್ ಫಾರ್, ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ, ಓದೋಣ. ಓಕೆ, ಪಾಲ್, ಐ ಆಮ್ ಗ್ರೇಟ್ಫುಲ್ ಫಾರ್ ಅವರ್ ಟೈಮ್ ಟುಗೆದರ್. ವೈಲ್ ಅವರ್ ಮ್ಯಾರೇಜ್ ಡಿಡ್ ಎಂಡ್, ಐ ಲರ್ನ್ಟ್ ಅ ಲಾಟ್. I am so much wiser today, and I use what I learned from our marriage in many of my relationships today. ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟು ಅವರು ಹೇಗೆ ಗ್ರಾಟಿಟ್ಯೂಡ್ ನ ಬರಿಬೇಕು, ಒಳ್ಳೆದನ್ನ ಬರಿಬೇಕಂತ ಹೇಳ್ತಾ ಇದ್ದಾರೆ. ಪಾಲ್, ಐ ಆಮ್ ಗ್ರೇಟ್ಫುಲ್ ಫಾರ್ ಅವರ್ ಮ್ಯಾರೇಜ್ ಟೈಮ್. While we ended our marriage, before that I learned a lot and I am so wiser. ಇವತ್ತು ನಾನು ತುಂಬಾ ವೈಸರ್, ಬುದ್ಧಿವಂತನಾಗಿದ್ದೀನಿ. ಅಂಡ್ ನಾನು ಎಷ್ಟೋ ಜೀವನದಲ್ಲಿ ಎಷ್ಟೋ ಒಂದು ಘಟನೆಗಳು, ಸನ್ನಿವೇಶದಲ್ಲಿ ನನ್ನ ಒಂದು ಬುದ್ಧಿವಂತಿಕೆನ ಇವತ್ತು ಬಳಸ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ಯಾವ ತರ ಬರಿಬೇಕು ಅಂತ ಹೇಳಿ. ಮತ್ತೆ ಓದೋಣ. ಪಾಲ್, ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಯು ಡಿಡ್ ಟು ಟ್ರೈ ಅಂಡ್ ಮೇಕ್ ಅವರ್ ಮ್ಯಾರೇಜ್ ವರ್ಕ್, ಬಿಕಾಸ್ 10 years ಆಫ್ ಮ್ಯಾರೇಜ್ ಮೀನ್ಸ್ ಯು ಡಿಡ್ ಟ್ರೈ. 10 ವರ್ಷ ನನ್ನ ಜೊತೆ ಇದೆಯಾ ಅಂದ್ರೆ ಪ್ರಯತ್ನ ಪಟ್ಟಿದ್ಯಾ ಸರಿ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಸೊ ಲುಕ್ ಅಟ್ ದ ಪಾಸಿಟಿವ್ ವೇ. ಪಾಸಿಟಿವ್ ಅಲ್ಲಿ ನೋಡಿ ಗ್ರಾಟಿಟ್ಯೂಡ್ ನ ಬರಿಬೇಕು. ಓಕೆ, ಪಾಲ್, ಐ ಆಮ್ ಗ್ರೇಟ್ಫುಲ್ ಟು ಯು ಫಾರ್ ಅವರ್ ಚಿಲ್ಡ್ರನ್. ದ ಜಾಯ್ ಐ ರಿಸೀವ್ ಫ್ರಮ್ ದೆಮ್ ಎವ್ರಿ ಡೇ ಕುಡ್ ನಾಟ್ ಬಿ ವಿತೌಟ್ ಯು. ಸೊ ನನ್ನ ಜೊತೆ ಇವತ್ತು ಒಳ್ಳೆ ಮಕ್ಕಳಿದ್ದಾರೆ ಅಂದ್ರೆ ಕಾರಣ ನಿನ್ನಿಂದಾನೇ ಸಿಕ್ಕಿದ್ದು. ಸೊ ನೀನ್ ಇರ್ಲಿಲ್ಲ ಅಂದ್ರೆ ನನಗೆ ಮಕ್ಕಳು ಹೇಗ್ ಸಿಗ್ತಾ ಇದ್ರು ಅಲ್ವಾ? ಸೊ ಥ್ಯಾಂಕ್ ಯು ಫಾರ್ ದಟ್ ಎಕ್ಸಾಂಪಲ್. ಓಕೆ, Paul, I am grateful to you for the hard work and the long hours you put in to support our family while I was at home taking care of our children. It was a big responsibility to have all the dependent on you. So thank you. Paul, I am grateful to you for the precious moment I had with our children as they grow up. I got to see our children talk, walk for the first time. And I know you didn't have that opportunity. ನೋಡಿ, ಹಸ್ಬೆಂಡ್ ಅವರು ಫಾದರ್ ವರ್ಕ್ ಮಾಡ್ತಾ ಇದ್ರು, ಅಮ್ಮ ಮನೇಲಿದ್ರು. ಸೊ ಮಕ್ಕಳು ಬೆಳೀತಾ ಇದ್ನ ನೋಡಕ್ ಸಾಧ್ಯ ಆಯ್ತು, ಬಟ್ ನೀನ್ ನೋಡಕ್ ಆಗಿಲ್ಲ. ಬಟ್ ನನ್ಗೊಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಫಾರ್ ದಟ್. Paul, I am grateful for your support when I went through the difficult time of grief and loss. ಸೊ ನಾನು ಪೇನ್ ಅಲ್ಲಿ ಇರ್ಬೇಕಾದ್ರೆ, ನಾನು ಕಷ್ಟದಲ್ಲಿ ಇರ್ಬೇಕಾದ್ರೆ ಸಪೋರ್ಟ್ ಮಾಡಿದ್ಯಾ. ಥ್ಯಾಂಕ್ ಯು. ಓಕೆ, ಸೊ ಪಾಲ್, I am grateful to you for the times when I was sick. Paul, I was grateful for the times, the great times we had, and we did have many. So great times na ಒಳ್ಳೊಳ್ಳೆ ಸಮಯಗಳು ಕಳೆದಿದ್ದೀವಿ. Thank you for that. Paul, I am grateful that you want to continue to be a better father to our children. Right? So ಒಳ್ಳೆ ಫಾದರ್ ಆಗಿರ್ಬೇಕು ಅಂತ ಈಗಲೂ ಅನ್ಕೊಂಡಿದ್ಯಾ. Thank you. So Paul, I am grateful for your support and the time you want to give to our children. I know they mean as much as to you as they mean to me. ನೋಡಿ, ಒಂದು ಸಂಬಂಧದಲ್ಲಿ ಹೇಗೆ ಪಾಸಿಟಿವ್ಸ್ ನ ಹುಡುಕಿ ಗ್ರಾಟಿಟ್ಯೂಡ್ ನ ಸಲ್ಲಿಸ್ಬೇಕು ಅನ್ನೋದಕ್ಕೆ ಒಂದು 10 ಎಕ್ಸಾಂಪಲ್ಸ್ ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮ್ಮ ಒಂದು ರಿಲೇಶನ್ಶಿಪ್ ಯಾವ್ದು ಸರಿಪಡಿಸ್ಕೋಬೇಕು, ಅದರಲ್ಲಿ ಕೂತ್ಕೊಂಡು ಹುಡುಕಿ ಡಿಗ್ ಮಾಡಿ ಆಲೋಚನೆ ಮಾಡಿ ಹೇಗೆ ಗೋಲ್ಡ್ ನ ಡಿಗ್ ಮಾಡಿ ತೆಗಿಬೇಕು, ಹಾಗೆ ಒಳ್ಳೊಳ್ಳೆ ಮೂಮೆಂಟ್ಸ್, ಒಳ್ಳೊಳ್ಳೆ ಕ್ವಾಲಿಟೀಸ್ ನ ಡಿಗ್ ಮಾಡಿ ತೆಗಿಬೇಕಾಗತ್ತೆ. 10ನ ಲಿಸ್ಟ್ ಮಾಡಬೇಕಾಗತ್ತೆ. ಓಕೆ, ಬೈ ದ ಟೈಮ್ ಯು ಫಿನಿಶ್ಡ್ ಯುವರ್ ಗ್ರಾಟಿಟ್ಯೂಡ್ ಲಿಸ್ಟ್ ಆಫ್ 10 ಥಿಂಗ್ಸ್, ಯು ಶುಡ್ ಫೀಲ್ ಮಚ್ ಬೆಟರ್ ಅಬೌಟ್ ದ ಪರ್ಸನ್ ಅಂಡ್ ರಿಲೇಶನ್ಶಿಪ್. ದ ಅಲ್ಟಿಮೇಟ್ ಪಾಯಿಂಟ್ ಯು ವಾಂಟ್ ಟು ರೀಚ್
is where you don't have any bad feeling toward the person anymore, because it's your life that is harmed by those feelings. Every relationship is different, and if needed to be, you may choose to repeat the magic practice over several days until you reach the point where you don't have any bad feelings toward the person anymore. ನೋಡಿ, ಅರ್ಥ ಮಾಡ್ಕೊಳ್ಳಿ. 10 ಗ್ರಾಟಿಟ್ಯೂಡ್ ನ ಬರ್ದ ಮೇಲಿಂದ, ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಂತ ಬರ್ದ ಮೇಲಿಂದ, ಓಕೆ, ಎಲ್ಲಿವರೆಗೂ ನೀವು ಫೀಲ್ ಮಾಡಬೇಕು, ಗ್ರಾಟಿಟ್ಯೂಡ್ ಪಡಿಬೇಕು ಅಥವಾ ಗ್ರಾಟಿಟ್ಯೂಡ್ ಕೊಡ್ಬೇಕಂತ ಹೇಳಿದ್ರೆ, ಎಲ್ಲಿ ತನಕ ಯಾವುದೇ ರೀತಿ ಬ್ಯಾಡ್ ಫೀಲಿಂಗ್ಸ್ ಇರಕೂಡ್ದು ಆ ಪರ್ಸನ್ ಬಗ್ಗೆ, ಅಲ್ಲಿ ತನಕ ಈ ಗ್ರಾಟಿಟ್ಯೂಡ್ ನ ಫೀಲ್ ಮಾಡಬೇಕು, ಬರಿಬೇಕು. ಅಂದ್ರೆ ಒಂದಷ್ಟು ದಿನ ತಗೊಂಡ್ರು ಪರವಾಗಿಲ್ಲ, ಈ ಪ್ರಾಕ್ಟೀಸ್ ನ ರಿಪೀಟ್ ಮಾಡ್ಬೇಕಂದ್ರೂ ಪರವಾಗಿಲ್ಲ, ರಿಪೀಟ್ ಮಾಡಿ. ಎಲ್ಲಿ ತನಕ ಅಂತ ಹೇಳಿದ್ರೆ, ಆ ವ್ಯಕ್ತಿನ ನೆನಪಿಸ್ಕೊಂಡ್ರೆ, ಆ ರಿಲೇಶನ್ಶಿಪ್ ನೆನಪಿಸ್ಕೊಂಡ್ರೆ ಯಾವುದೇ ರೀತಿ ಬ್ಯಾಡ್ ಫೀಲಿಂಗ್ಸ್ ಬರಬಾರ್ದು, ನೆಗೆಟಿವ್ ಫೀಲಿಂಗ್ಸ್ ಬರಬಾರ್ದು, ಅಯ್ಯೋ ಅಂತ ಹೇಳಿ ಬೇಜಾರಾಗಬಾರ್ದು. ಯಾಕಂತ ಹೇಳಿದ್ರೆ ಇಟ್ಸ್ ಅವರ್ ಲೈಫ್, ನಿಮ್ಮ ಲೈಫ್ ಇದು. ಸೊ ನಿಮ್ಮ ಲೈಫ್ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಹೀಲ್ ಮಾಡ್ಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು. ಅದಕ್ಕೆ ಈ ಪ್ರಾಕ್ಟೀಸ್ ನ ಬಳಸಬೇಕು. ಸೊ ಮೆನಿ ಡೇಸ್ ಪ್ರಾಕ್ಟೀಸ್ ಮಾಡಬೇಕಂದ್ರೂ ಪರವಾಗಿಲ್ಲ, ಮಾಡಿ, ಒಂದಷ್ಟನ್ನ ಕಂಟಿನ್ಯೂ ಮಾಡಿ ಈ ಪ್ರಾಕ್ಟೀಸ್ ನ ಅಂತ ಹೇಳ್ತಾ ಇದ್ದಾರೆ. ಓಕೆ, if you are using gratitude's magic power to improve a current relationship, you will see a relationship begin to change miraculously before your eyes. It only takes one person to magically change a relationship through gratitude, but it is the person who uses gratitude who receives the benefit in their whole life. ನೋಡಿ, in case ಯಾವ್ದಾದ್ರು ಕರೆಂಟ್ ರಿಲೇಶನ್ಶಿಪ್, ಈಗ ನೀವು ಪ್ರೆಸೆಂಟ್ ಇರೋ ರಿಲೇಶನ್ಶಿಪ್ ಬಗ್ಗೆ ಹೀಲ್ ಮಾಡಬೇಕು, ಸರಿಪಡಿಸ್ಕೋಬೇಕು ಅನ್ಕೊಳ್ತಾ ಇದ್ದೀರಾ ಅಂದ್ರೆ ಇದನ್ನ ಬಳಸಕ್ ಶುರು ಮಾಡಿ ನೋಡಿ. ನಿಮ್ಮ ಕಣ್ಮುಂದೆನೆ ಹೇಗೆ ಮ್ಯಾಜಿಕಲಿ, ಮಿರಾಕಲಸ್ಲಿ ಬದಲಾವಣೆ ಆಗ್ತಾ ಬರುತ್ತೆ, ನೀವೇ ನೋಡ್ತೀರಾ, ಆಶ್ಚರ್ಯ ಪಡ್ತೀರಾ, ಖುಷಿ ಪಡ್ತೀರಾ. ಇಟ್ಸ್ ದ ಲಾ ಆಫ್ ಯೂನಿವರ್ಸ್, ಲಾ ಆಫ್ ಗ್ರಾಟಿಟ್ಯೂಡ್. ಓಕೆ, ಅಂಡ್ ಇಟ್ ಟೇಕ್ಸ್ ಓನ್ಲಿ ಒನ್ ಪರ್ಸನ್. ಅವ್ರು ಮಾಡ್ಬೇಕು, ಅವ್ರು ಸರಿ ಹೋಗ್ಬೇಕು, ಅವ್ರು ಹೀಲ್ ಮಾಡ್ಬೇಕು ಅಥವಾ ಅವ್ರು ಗ್ರಾಟಿಟ್ಯೂಡ್ ಕೊಡ್ಬೇಕು ಅನ್ನೋದು ಏನಿಲ್ಲ. ನೀವು ಮಾಡಕ್ ಶುರು ಮಾಡೋದು ಸಾಕು, ನೀವು ಸರಿಪಡ್ಸಕ್ ಹೋದ್ರೆ ಸಾಕು, ನೀವು ಗ್ರಾಟಿಟ್ಯೂಡ್ ಕೊಡ್ತಾ ಹೋದ್ರೆ ಸಾಕು, ಆಟೋಮೆಟಿಕ್ ಆಗಿ ಹೀಲ್ ಆಗಕ್ ಶುರು ಆಗುತ್ತೆ ರಿಲೇಶನ್ಶಿಪ್. ರೈಟ್? ಇಫ್ ಯು ಚೂಸ್ ಅ ಪಾಸ್ಟ್ ರಿಲೇಶನ್ಶಿಪ್ ವೇರ್ ಯು ಆರ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಪರ್ಸನ್ ಎನಿಮೋರ್, you will feel a peace and happiness to fill you, and at the same time you will see other current relationship in your life magically improve. Okay, in case ಯಾವ್ದಾದ್ರು ಪಾಸ್ಟ್ ರಿಲೇಶನ್ಶಿಪ್ ಅಂದ್ರೆ, ಲೆಟ್ಸ್ ಸೇ ತಂದೆ ಜೊತೆ ಅಥವಾ ತಾಯಿ ಜೊತೆ ಅಥವಾ ಯಾರೋ ಅವ್ರು ಇಲ್ಲ, ಇವಾಗ ನಮ್ಮ ಜೀವನದಲ್ಲಿ ಇಲ್ಲ, ಅಥವಾ ಅವರು ಈ ಭೂಮಿ ಮೇಲೆ ಇಲ್ಲ ಅಂದ್ರೂ ಕೂಡ ಆ ಸಂಬಂಧ ಹೇಗೆ ಹೀಲ್ ಮಾಡ್ಕೊಳ್ಳೋದು ಅಥವಾ ಸರಿಪಡಿಸ್ಕೊಳ್ಳೋದು ಅಂತ ಹೇಳಿದ್ರೆ, ಓಕೆ, ಸೇಮ್ 10 ಗ್ರಾಟಿಟ್ಯೂಡ್ ನ ಬರೀರಿ, ಥ್ಯಾಂಕ್ ಯು ಹೇಳಿ, ಗ್ರೇಟ್ಫುಲ್ ಏನಕ್ಕಿದ್ದೀರಾ ಹೇಳಿ, ಅಂಡ್ ಮ್ಯಾಜಿಕಲಿ ಆ ಒಂದು ಸಂಬಂಧ ನಮ್ಮ ಜೀವನದಲ್ಲಿ ಏನಾಗುತ್ತೆ, ನಾವು ಫೀಲ್ ಮಚ್ ಬೆಟರ್, ತುಂಬಾ ಇನ್ನ ಫೀಲ್ ಒಳ್ಳೇದಾಗಕ್ಕೆ ಶುರು ಆಗುತ್ತೆ. ಹಾಗೆ ಕರೆಂಟ್ ರಿಲೇಶನ್ಶಿಪ್ ಕೂಡ ಒಳ್ಳೇದಾಗಕ್ಕೆ ಶುರು ಆಗುತ್ತೆ. ಯು ಕ್ಯಾನ್ ಸಿ ದ ಮ್ಯಾಜಿಕಲ್ ಚೇಂಜಸ್. ರೈಟ್? In the future, if a relationship becomes challenging, remember to use the magical practice immediately. You will stop the difficult before they get any bigger, and instead you will increase the magic in your relationship. In ಮುಂದೆ, ಓಕೆ, ಇನ್ ಮುಂದೆ ಆದ್ರೂ ಸರಿ, ಯಾವ್ದಾದ್ರು ರಿಲೇಶನ್ಶಿಪ್ ಸರಿ ಹೋಗ್ತಾ ಇಲ್ಲ, ಏನಾದ್ರು ಪ್ರಾಬ್ಲಮ್ಸ್, ಇಶ್ಯೂಸ್ ಬರ್ತಾ ಇದೆ ಅಂದ್ರೆ ಇನ್ಸ್ಟೆಂಟ್ ಆಗಿ, ಇಮ್ಮಿಡಿಯೇಟ್ ಆಗಿ ಈ ಒಂದು ಪ್ರಾಕ್ಟೀಸ್ ನ ಶುರು ಮಾಡಿ ನೋಡಿ. ಇಮಿಡಿಯೇಟ್ ಆಗಿ ಅದೇನಾಗುತ್ತೆ, ಇನ್ನ ದೊಡ್ಡದಾಗಕ್ಕೆ ಹೋಗಲ್ಲ, ಅಲ್ಲೇ ಸರಿ ಹೋಗುತ್ತೆ, ಹಾಗೆ ಚೇಂಜ್ ಆಗಕ್ಕೆ ಶುರು ಆಗುತ್ತೆ. ಅಂಡ್ ಯು ಕ್ಯಾನ್ ಸಿ ಅ ಮಚ್ ಬೆಟರ್ ಲೈಫ್, ಮ್ಯಾಜಿಕಲ್ ಲೈಫ್. ರೈಟ್? ಸೊ ಪ್ರಾಕ್ಟೀಸ್, ಡೇ 15 ನ ಪ್ರಾಕ್ಟೀಸ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಇವಾಗ. ಓಕೆ, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಡೇ 1 10 ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ತೀರಾ, ಹೊಸದು ಬರೀತೀರಾ, ಥ್ಯಾಂಕ್ ಯು ಹೇಳ್ತೀರಾ. Choose one difficult, problematic relationship, broken relationship, ಒಂದು ರಿಲೇಶನ್ಶಿಪ್ ಸಂಬಂಧನ ಆಯ್ಕೆ ಮಾಡ್ಕೊಳ್ತೀರಾ. Sit down, make a written list of 10 things you are grateful about the person. ಆರಾಮಾಗಿ ಕೂತ್ಕೊಂಡು 10 ಲಿಸ್ಟ್ ಮಾಡ್ತೀರಾ ಆ ಪರ್ಸನ್ ಬಗ್ಗೆ, ಆ ವ್ಯಕ್ತಿ ಬಗ್ಗೆ, ಯಾವುದಕ್ಕೆ ನೀವು ಚಿರಋಣಿ ಆಗಿದ್ದೀರಾ, ಕೃತಜ್ಞರಾಗಿದ್ದೀರಾ, ಧನ್ಯವಾದ ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಳಿ 10 ಲಿಸ್ಟ್ ಮಾಡ್ತೀರಾ. ಡನ್? ಹೇಗೆ ಹೆಸರು ಬರೀತೀರಾ? ಐ ಆಮ್ ಗ್ರೇಟ್ಫುಲ್ ಫಾರ್ ಏನು ಬರಿಬೇಕು. ಪಾಲ್, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಪಾಲ್, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್, ಆ ವ್ಯಕ್ತಿ ಹೆಸರು ಬರೀತೀರಾ, ಏನಕ್ಕೆ ಅಂತ ಬರೀತೀರಾ, ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅಂತ. ಅಂಡ್ ಲಾಸ್ಟ್, ರಾತ್ರಿ ಮಲಗಕ್ಕಿನ ಮೊದಲು ಟೇಕ್ ದ ಮ್ಯಾಜಿಕ್ ರಾಕ್,
ಹೋಲ್ಡ್ ಇನ್ ಯುವರ್ ಹ್ಯಾಂಡ್. ದಿನ ಪೂರ್ತಿ ಏನೆಲ್ಲ ಚೆನ್ನಾಗಿತ್ತು ನೆನಪಿಸ್ಕೊಳ್ಳಿ. ಅಂಡ್ ಒನ್ ಬೆಸ್ಟ್ ಮೂಮೆಂಟ್ ಯಾವ್ದು ತುಂಬಾ ಚೆನ್ನಾಗಿತ್ತು ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಿ ವಾಪಸ್ ಇಡಿ, ಗೋ ಟು ಸ್ಲೀಪ್. ಸೊ ದಿಸ್ ಇಸ್ ಡೇ 15. ಇವತ್ತಿನ ಇದನ್ನ ಮಾಡಿ. ರೈಟ್ ಫ್ರೆಂಡ್ಸ್? ಸೊ ಟುಡೇಸ್ ಚಾಪ್ಟರ್ ಮ್ಯಾಜಿಕಲಿ ಹೀಲ್ ಯುವರ್ ರಿಲೇಶನ್ಶಿಪ್. ನಾವು ಈ ಒಂದು ಮ್ಯಾಜಿಕ್ ಬುಕ್ ನ 28 days ಫ್ರೀ ಪ್ರೋಗ್ರಾಮ್, ಓಕೆ, ಡೇ 15 ಅಲ್ಲಿ ಇದೀವಿ. ಓಕೆ, ಇದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ರೈಟ್? ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್ ಗೋಪಿಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಫಾರ್ ಜಾಯ್ನಿಂಗ್ ಇನ್. ನೋಡಿ, ಮ್ಯಾಜಿಕಲಿ ರಿಲೇಶನ್ಶಿಪ್ ನ ಹೀಲ್ ಮಾಡ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ. ಹ್ಯಾವ್ ಅ ಬ್ಯೂಟಿಫುಲ್ ಲೈಫ್, ಬ್ಯೂಟಿಫುಲ್ ಟೈಮ್ ಇನ್ ಯುವರ್ ರಿಲೇಶನ್ಶಿಪ್. ಎಂಜಾಯ್ ಮಾಡಿ. ಹಾಗೆ ಈ ವಿಡಿಯೋನ ವಾಚ್ ಮಾಡ್ತಾ ಇರೋರು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಥವಾ ಗ್ರೂಪ್ ಅಲ್ಲಿ ಕೂಡ ಹಾಕಿ. ಅಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಆಗ್ಲಿ, ಕಲೀಲಿ, ಅವರು ಕೂಡ ಚೇಂಜ್ ಆಗ್ಲಿ. ರೈಟ್? ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಲವ್ ಯು ಆಲ್. ನೆಕ್ಸ್ಟ್ ಸೆಷನ್ ಮಂಡೇ ಸಿಗೋಣ, ಡೇ 16ಗೆ. ಹ್ಯಾವ್ ಅ ಎಕ್ಸಲೆಂಟ್ ಡೇ. ಎಂಜಾಯ್. ಥ್ಯಾಂಕ್ ಯು so much.